ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರಣವು ಅತಿ ಮಹತ್ತರವಾದುದು. ಅದೇನೆಂದರೆ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸರಗೊಂಡಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಾಳೆಯೇ ನಿನಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವೆ. ಜನಕ, ತಮ್ಮ ಆಜ್ಞೆಯನ್ನು ಪಾಲಿಸಲು ಶಿರಸಾವರಿ ಸಿದ್ಧನಿರುವುದು. ಆದರೆ ಅಯೋಧ್ಯೆಯಲ್ಲಿ ಭರತ ಶತ್ರುಘ್ನರಿಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವಾದರೆ ಏನು ಜನಕ? ಅದಕ್ಕಾಗಿ ಚಿಂತಿಸಬೇಡ ಕುಮಾರ. ಈ ಶುಭವಾರ್ತೆಯನ್ನು ಈ ದಿನವೇ ಭರತ ಶತ್ರುಘ್ನರಿಗೂ ಹೇಳಿ ಕಳಿಸುತ್ತೇನೆ. ಅವರು ಸಹ ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ರಾಮಚಂದ್ರ, ಆಲಸ್ಯಂ ಅಮೃತಂ ವಿಷಂ. ಶುಭ ಕಾರ್ಯಕ್ಕೆ ವಿಳಂಬವೇ ವಿಷವಾಗುತ್ತದೆ. ಆದ್ದರಿಂದ ಗುರುಗಳ ಅಪ್ಪಣೆಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ಮಗ್ನನಾಗು ಕುಮಾರ. ಗುರಿಯರ ಆಜ್ಞೆಯನ್ನು ನಿರಾಕರಿಸಲಾರೆ. ನಿಮ್ಮ ಆಜ್ಞೆಯ ಪಾಲನೆ ನನ್ನ ಆಜ್ಞೆ ಕರ್ತವ್ಯ. ಮಹದಾಜ್ಞೆ ನಿಮ್ಮ ಇಷ್ಟದಂತೆ ಆಗಲಿ. ಅಲ್ಲದೆ ಈ ನಿಮ್ಮ ಪಟ್ಟಾಭಿಷೇಕದ ವಿಚಾರದಲ್ಲಿ ಕೆಲವು ಗೌಪ್ಯವಾದ ವಿಚಾರಗಳನ್ನು ನಿನ್ನಲ್ಲಿ ತಿಳಿಸಬೇಕಾಗಿದೆ. ನೀನು ನನ್ನ ಸಂಗಡ ಆಶ್ರಮಕ್ಕೆ ಬಾ. ಧನ್ಯರಾದ ಗುರುದೇವ, ಧನ್ಯರಾದ ಗುರುದೇವ.